ಎಲ್ಲರಿಗೂ ನಮಸ್ಕಾರಗಳು. ದೇವರ ನೈವೇದ್ಯಕ್ಕಾಗಿ ಮಾಡಬಹುದಾದಂತಹ ಒಂದು ಬಗೆಯ ತಂಬಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ಈ ದಿನ ನೋಡೋಣ ಬನ್ನಿ. ಮೊದಲು ಒಂದು ಕಬ್ಬಿಣದ ಬಾಣಲೆಯನ್ನು ಬಿಸಿ ಮಾಡಿ ಅದಕ್ಕೆ 1 ಬಟ್ಟಲಷ್ಟು ಶೇಂಗಾ ಬೀಜವನ್ನು ಹಾಕಿ ಹದವಾಗಿ ಹುರಿಬೇಕು. ಶೇಂಗಾ ಬೀಜ ಈ ಹದಕ್ಕೆ ಹುರಿದ ಮೇಲೆ ತಣ್ಣಗಾಗಲು ಬಿಟ್ಟು ಅದರ ಮೇಲಿನ ಸಿಪ್ಪೆಯನ್ನು ಬೇರ್ಪಡಿಸಿಟ್ಟಿಟ್ಕೊಳ್ಬೇಕು. ಅದೇ ಬಾಣಲೆಗೆ 1 ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹಾಕಿ ಚಟಪಟ ಅನ್ನುವವರೆಗೆ ಹುರಿದು ತೆಗೆದಿಟ್ಕೋಬೇಕು. ಒಂದು ಮಿಕ್ಸಿ ಜಾರ್ಗೆ ಶೇಂಗಾ ಬೀಜ ಅಳತೆ ಮಾಡಿದ ಬಟ್ಟಲಲ್ಲೇ 1 ಬಟ್ಟಲು ಹುರಿಗಡಲೆಯನ್ನು ಹಾಕಿ ಮೊದಲೇ ಹುರಿದು ಸಿಪ್ಪೆ ತೆಗೆದಿಟ್ಟಿದ್ದ ಶೇಂಗಾ ಬೀಜವನ್ನು ಹಾಕಿ ತರಿಯಾಗಿ ಪುಡಿ ಮಾಡಿಕೊಂಡು ತೆಗೆದಿಟ್ಕೋಬೇಕು. ನಂತರ ಒಂದು ಪಾತ್ರೆಯನ್ನು ಬಿಸಿ ಮಾಡಲು ಇಟ್ಟು ಅದಕ್ಕೆ ಶೇಂಗಾ ಬೀಜ ಮತ್ತು ಹುರಿಗಡಲೆಯನ್ನು ಅಳತೆ ಮಾಡಿದ ಬಟ್ಟಲಲ್ಲೇ 1 ಬಟ್ಟಲು ಬೆಲ್ಲದ ಪುಡಿಯನ್ನು ಹಾಕಿ ಅದೇ ಬಟ್ಟಲಲ್ಲಿ ಅರ್ಧ ಬಟ್ಟಲು ನೀರನ್ನು ಸೇರಿಸಿ ಚೆನ್ನಾಗಿ ಬೆಲ್ಲವನ್ನು ಕರಗಿಸ್ಕೋಬೇಕು. ಬೆಲ್ಲ ಈ ರೀತಿ ಕರಗಿದ ಮೇಲೆ ಅಂಟು ಪಾಕ ಬರುವವರೆಗೂ ಕಾಯಿಸ್ಕೋಬೇಕು. ನೀವು ತುಂಬ ದಿನ ಶೇಖರಿಸೋದಾದರೆ 1 ಎಳೆ ಪಾಕ ಕೂಡ ತೆಗಿಬಹುದು. ನಂತರ ಒಂದು ಪಾತ್ರೆಯಲ್ಲಿ ಪುಡಿ ಮಾಡಿದ ಹುರಿಗಡಲೆ ಮತ್ತು ಶೇಂಗಾ ಬೀಜ ಮಿಶ್ರಣಕ್ಕೆ ಮೊದಲೇ ಹುರಿದು ಎತ್ತಿಟ್ಟುಕೊಂಡಿದ್ದ 1 ಟೇಬಲ್ ಸ್ಪೂನ್ ಕಪ್ಪು ಎಳ್ಳನ್ನು ಹಾಕಿ 2 ಟೇಬಲ್ ಸ್ಪೂನಷ್ಟು ತುರಿದ ಒಣ ಕೊಬ್ಬರಿಯನ್ನು ಹಾಕಿ 1/4 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಕಾಯಿಸಿದ ಬೆಲ್ಲದ ನೀರನ್ನು ಇಲ್ಲಿ ಸೋಸ್ಕೋಬೇಕು. ನಂತರ ಇದೆಲ್ಲವನ್ನು 1 ಚಮಚದ ಸಹಾಯದಿಂದ ಚೆನ್ನಾಗಿ ಕಲಿಸ್ಕೋಬೇಕು. ಬೆಲ್ಲ ಬಿಸಿ ಇರುವ ಕಾರಣ ಯಾವುದೇ ಕಾರಣಕ್ಕೂ ಇದನ್ನು ಕೈಯಿಂದ ಕಲಸೋದಕ್ಕೆ ಹೋಗಬೇಡಿ. ಈ ರೀತಿ ಎಲ್ಲವನ್ನೂ ಹದವಾಗಿ ಕಲಸಿದ ಮೇಲೆ ಕೈಯಿಂದ ಒಂದು ಸಾರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ತಡ ಮಾಡದೆ ಈ ರೀತಿ ಗೋಲಾಕಾರವಾಗಿ ತಂಬಿಟ್ಟುಗಳನ್ನು ಸಿದ್ಧ ಮಾಡಿದರೆ ಪರಶಿವನಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯಗಳಲ್ಲಿ ಒಂದಾದಂತಹ ತಂಬಿಟ್ಟು ಸಿದ್ಧವಾಗುತ್ತೆ.